ನಂತರದ ದಿವಸ ಅದು ಚೈತ್ರ ಶುಕ್ಲ ಆಮ್, ನವಮಿ ತಿಥಿ. ಬಹಳ ದೊಡ್ಡದಾದಂತಹ ದಿವಸ, ಬಹಳ ಮಹತ್ವದ ದಿವಸ. ರಾಮನವಮಿ ಅಂತ ಪ್ರಸಿದ್ಧವಾದದ್ದು. ಅದರಂತೆ ನಮ್ಮ ಕವೀಂದ್ರ ತೀರ್ಥರ ಶ್ರೀಮದ್ ಉತ್ತರಾದಿ ಮಠದ ಮಹಾಪರಂಪರೆಯಲ್ಲಿ ಬಂದಂತಹ ಕವೀಂದ್ರ ತೀರ್ಥರ ಪುಣ್ಯ ದಿನ, ಆರಾಧನಾ ದಿನ ಅವತ್ತು. ರಾಮನವಮಿ, ಪ್ರಭು ಶ್ರೀ ರಾಮಚಂದ್ರ ತಾನು ಅವತಾರವನ್ನ ಮಾಡಿದಂತಹ ದಿನ. ಮಧ್ಯಾಹ್ನದ ಹೊತ್ತು ದೇವತೆಗಳ ಪ್ರಾರ್ಥನೆಯಂತೆ ಕೌಸಲ್ಯ ದಶರಥರನ್ನ ನಿಮಿತ್ತವನ್ನ ಮಾಡಿಕೊಂಡು ಭಗವಂತ ಅವತಾರವನ್ನ ಮಾಡಿದ್ದು. ರಾಮೋತ್ಸವವನ್ನ ವಿಶೇಷವಾಗಿ ಆಚರಣೆಯನ್ನ ಮಾಡಬೇಕಾದದ್ದು. ರಾಮದೇವರ ಚರಿತ್ರೆ, ರಾಮದೇವರ ಮಹಿಮೆ ಎಷ್ಟು ಅಂತ ಹೇಳೋಣ. ಅದಕ್ಕೆ ಅಂತಾನೆ ಪ್ರತ್ಯೇಕವಾಗಿ ರಾಮಾಯಣದ ಗ್ರಂಥಗಳನ್ನು ನಾವು ನೋಡಬಹುದು. ಅದನ್ನೆಲ್ಲ ಅಧ್ಯಯನ ಮಾಡಬೇಕು. ಚೈತ್ರ ಮಾಸದ ಪೂರ್ಣ ಎಲ್ಲ ರಾಮಾಯಣದ ಕಥೆ ಕೇಳಬೇಕು ಅಂತಾರೆ. ಆದರ್ಶಗಳನ್ನ ರಾಮದೇವರದ್ದು ತಿಳಿದು ಅದನ್ನ ಪರಿಪಾಲಿಸುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ರಾಮನವಮಿ ದಿವಸದಲ್ಲಿ ಇಷ್ಟು ವಿಚಾರಗಳನ್ನ ನಾವು ತಿಳಿದುಕೊಂಡು ನಮ್ಮ ಶ್ರೀ ಮಠದಲ್ಲಿ ಸಂಸ್ಥಾನದ ಪ್ರಧಾನ ಎಲ್ಲ ಪ್ರತಿಮೆಗಳಿಗೆ, ಬ್ರಹ್ಮಕರಾರ್ಚಿತ ಪ್ರತಿಮೆಗಳಿಂದ ಆರಂಭ ಮಾಡಿಕೊಂಡು ಮೂಲ ಸೀತೆ, ಮೂಲ ರಾಮದೇವರು, ದಿಗ್ವಿಜಯ ರಾಮದೇವರು, ಎಲ್ಲ ಸಂಸ್ಥಾನದ ಪ್ರತಿಮೆಗಳಿಗೆ ವಿಶೇಷವಾದಂತಹ ಅಭಿಷೇಕ ಅಲ್ಲಿ ಅವತ್ತು ದಿನ ನಡೆಯುತ್ತೆ. ಆ ರಾಮದೇವರ ಅನುಗ್ರಹವನ್ನ ನಾವು ಪಡಿಬೇಕು. ಅಲ್ಲಿ ದರ್ಶನ ಮಾಡ್ಲಿಕ್ಕಾಗದೇ ಇದ್ದರೂ ಪರವಾಗಿಲ್ಲ, ಮನೆಯಲ್ಲಿ ಎಲ್ಲಿರುತ್ತೇವೆ ಅಲ್ಲಿ ರಾಮದೇವರನ್ನ ಸ್ಮರಿಸಿ ರಾಮದೇವರ ಅನುಗ್ರಹವನ್ನ ಪಡೆಯುವಂತಹ ಪ್ರಯತ್ನ ಮಾಡಬೇಕು. ಇನ್ನು ನಂತರದಲ್ಲಿ